ಇಂದು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಿಎಂ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ ನಡೆಯಲಿದೆ. ಹಾಗಾದ್ರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು, ಯಾವ ವಿಧೇಯಕಗಳ ಬಗ್ಗೆ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು? ಯಾಕಂದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಬಹುಮುಖ್ಯವಾದಂಥ ವಿಚಾರಗಳ ಚರ್ಚೆ ಆಗುತ್ತೆ, ಸಲಹೆ ಸೂಚನೆಗಳು ಕೂಡ ಸಿಗುತ್ತೆ, ಅಭಿಪ್ರಾಯಗಳು ಕೂಡ ಬರುತ್ತೆ. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಜೈವಿಕ ನಾವೀನ್ಯತಾ ಕೇಂದ್ರ ದುರಸ್ತಿ ಮಾಡಲು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. 99.77 ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಕ್ಕೆ ಒಪ್ಪಿಗೆಯನ್ನು ಕೊಡಲಾಗುತ್ತೆ. ಇನ್ನು ಸರ್ಕಾರಿ ದಂತ ಕಾಲೇಜಿಗೆ ನೂತನ ಕಟ್ಟಡ ನಿರ್ಮಾಣ ಮಾಡುವಂತಹ ಯೋಜನೆ 40 ಕೋಟಿ ವೆಚ್ಚದಲ್ಲಿ ನಿರ್ಮಿಸೋಕೆ ಒಪ್ಪಿಗೆ ಕೊಡುವಂಥ ಸಾಧ್ಯತೆಗಳಿದ್ದಾವೆ. 22 ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. 39.25 ಕೋಟಿ ವೆಚ್ಚದ ಯೋಜನೆಗೆ ಅನುಮೋದನೆ ಕೂಡ ಸಿಗುತ್ತೆ. ಕೃಷಿ ವಿಜ್ಞಾನಗಳ ವಿವಿ ತಿದ್ದುಪಡಿಗೆ ಒಪ್ಪಿಗೆ ಸಾಧ್ಯತೆಗಳಿದ್ದಾವೆ. ಹವಾಮಾನ ಬದಲಾವಣೆ ಕ್ರಿಯಾ ಯೋಜನೆಗೆ ಸಮ್ಮತಿ ಕೊಡಲಾಗುತ್ತೆ. ಅದರ ಜೊತೆಗೆ ಅಂಗನವಾಡಿಗಳಿಗೆ GMO ಕಿಟ್ ವಿತರಣೆ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಚಿವರುಗಳು ಕೂಡ ತಮ್ಮ ಸಲಹೆಗಳನ್ನು ಕೊಡ್ತಾರೆ. ಮುಖ್ಯಮಂತ್ರಿಗಳು ಕೂಡ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು, ಯೋಜನೆಗಳು ಅನುಷ್ಠಾನ ಆಗೋದು ಬಾಕಿ ಇದೆಯೋ, ಅಥವಾ ಯಾವುದೋ ಒಂದು ವಿಧೇಯಕದ ಅಂಗೀಕಾರವನ್ನು ತೆಗೆದುಕೊಳ್ಳೋದು ಪೆಂಡಿಂಗ್ ಇದೆಯೋ ಅದರ ಬಗ್ಗೆ ಚರ್ಚೆಗಳಾಗುತ್ತೆ. ಈಗ ನೋಡಿ, ಬಜೆಟ್ನಲ್ಲಿ ಏನೋ ಒಂದು ಘೋಷಣೆ ಮಾಡಿರ್ತಾರೆ, ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಾರೆ, ಅದೇನೂ ಕೂಡ ಅನುಷ್ಠಾನ ಆಗಿರೋದಿಲ್ಲ. ಅದರ ಜೊತೆಗೆ ಹಣ ಬಿಡುಗಡೆ ಆಗಿರೋದಿಲ್ಲ, ಅದರ ಒಂದು ಭೂಮಿ ಪೂಜೆ ಮಾಡೋದಾಗಿರ್ಬೋದು. ಓವರಾಲ್ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈಗ ಮೊನ್ನೆಯ ಬಜೆಟ್ನಲ್ಲಿ ಕೂಡ ಹಲವು ಹೊಸ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಅದಕ್ಕೂ ಕೂಡ ಕೆಲವು ಯೋಜನೆಗಳಿಗೆ ಮುಖ್ಯಮಂತ್ರಿಗಳಿಂದ ಅಪ್ರೂವಲ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಡೆಂಟಲ್ ಕಾಲೇಜ್ ಆಗಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇತ್ತು. ಅದಕ್ಕೂ ಕೂಡ ಈಗ ಸುಮಾರು 40 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡಿದೆ. ಅದನ್ನು ಹೊರತುಪಡಿಸಿದರೆ ಈಗ ಸರ್ಕಾರದಲ್ಲಿ ಆಗಬೇಕಾಗಿರುವಂತಹ ಕೆಲವೊಂದಿಷ್ಟು ವಿಧೇಯಕಗಳನ್ನು ಏನು ಮಂಡಿಸಿದ್ದಾರೆ, ಅದರ ಅಂಗೀಕಾರ ಮಾಡುವ ಕುರಿತಾಗಿ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ.